ಇವತ್ತಿನ ಮುದ್ದು ಸೊಸೆ ಎಪಿಸೋಡು ಇಷ್ಟು ದಿನದಲ್ಲಿ ಅವನನ್ನು ಮಂತ್ರಿ ಮಾಡ್ತಾರೆ ಅಂತ ಹೇಳ್ತಿರ್ತಾರಲ್ಲ, ಇವತ್ತು ಆ ಎಪಿಸೋಡಲ್ಲಿ ಬರುತ್ತೆ. ಅವರೆಲ್ಲ ಬೆಂಗಳೂರಿಗೆ ಹೋಗಿರ್ತಾರೆ. ಇವರೆಲ್ಲ ಮನೇಲಿ ಅಜ್ಜಿ ಇವರೆಲ್ಲ ಕೂತ್ಕೊಂಡು ಟಿ ವಿಲಿ ನೋಡ್ತಾ ಇರ್ತಾರೆ ಅವನು ಏನು ಮಾಡ್ತಿರ್ತಾನೆ ಅದನ್ನು ಅಂತ. ಅವನಿಗೆ ಇವಾಗ ಯಾವ ಮಿನಿಸ್ಟ್ರು ಪಟ್ಟ ಕೊಟ್ಟಿರ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಷಿಯಲ್ ಆಗಿದೆ. ಅವನಿಗೆ ಮಿನಿಸ್ಟ್ರು ಪಟ್ಟ ಕೊಡ್ತಾರೆ. ಈ ಕಡೆ ಇಲ್ಲಿ ಮನೇಲಿ ಇವರೆಲ್ಲ ಟಿ ವಿ ನೋಡ್ತಾ ಇರಬೇಕಾದ್ರೆ ವಿದ್ಯಾ ಮತ್ತು ಚಂಪಾ ಇಬ್ಬರು ಹೊರಗಡೆ ನಿಂತ್ಕೊಂಡು ನೋಡ್ತಿರ್ತಾರೆ. ಇದನ್ನು ನೋಡಿ ಸಾವಿತ್ರಿ, ಯಾಕ್ರೆ ಇಬ್ಬರು ಇಲ್ಲಿ ನಿಂತ್ಕೊಂಡಿದ್ದೀರಾ, ಹೋಗಿ ಇಲ್ಲಿಂದ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಏನಕ್ಕೆ ಅವ್ರಿಗೆ ಬೈತಿದ್ಯಾ ಅಂತ ಅಂದಾಗ ಅವ್ರೇನಕ್ಕೆ ಇದು ನೋಡಬೇಕು ಅಂತಾಳೆ. ಆವಾಗ ಅಜ್ಜಿ ಹೇಳ್ತಾರೆ, ನನ್ನ ಮಗ ಇವತ್ತು ಈ ಥರ ಮಿನಿಸ್ಟ್ರ್ ಆಗವನೆ ಅಂತ ಅಂದರೆ ಅದಕ್ಕೆ ವಿದ್ಯುನ್ ಕೊಡುಗೆನೂ ಐತೆ, ನೀನು ಸುಮ್ಮನಿರು ಅಂತ ಅಂದ್ಬಿಟ್ಟು ಚಂಪುನ ಮತ್ತು ವಿದ್ಯುನ ಒಳಗಡೆ ಬಂದು ಟಿ ವಿ ನೋಡಿ ಅಂತ ಹೇಳ್ಬಿಟ್ಟು ಕರೀತಾಳೆ. ಇದನ್ನು ನೋಡಿದ್ದು ಎಲ್ರಿಗೂ ಶಾಕ್ ಆಗುತ್ತೆ. ಅವಳು ಒಳಗಡೆ ಬರ್ತಾಳೆ. ಒಳಗಡೆ ಬಂದು ಎಲ್ರಿಗೂ ಒಂಥರ ಸ್ಮೈಲ್ ಕೊಡ್ತಾಳೆ. ಈ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಅವಳನ್ನೇ ನೋಡ್ತಾ ಇರೋದು ನೋಡಿ ಅವ್ರ ಅಮ್ಮಮ್ಮ, ಏನು ಅವಳ ಮುಖದಲ್ಲಿ ಕೋತಿ ಕುಣಿತೈತೆ, ಏನಕ್ಕೆ ಅವಳನ್ನ ನೋಡ್ತಿದ್ದೀರಾ, ಟಿ ವಿ ನೋಡಿ ಅಂತ ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಅವರು ಸಮಾರಂಭಕ್ಕೆ ಬಂದಿರ್ತಾರಲ್ಲ, ಇವ್ರ ಹತ್ರ ಅವರಿಗೆ ಘೋಷಣೆ ಆಗುತ್ತೆ. ಆಮೇಲೆ ನಾಯಕರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆವಾಗ ನಾಯಕರು ಹೇಳ್ತಾರೆ, ಇವತ್ತು ನೀವು ಈ ಥರ ಗೆದ್ದಿದ್ದೀರಾ ಅಂತ ಅಂದರೆ ನಿಮ್ಮ ಸೊಸೆ ಕೊಡುಗೆನ ಅಪಾರ ಐತೆ, ಎಲ್ಲರೂ ನಿಮ್ಮ ಸೊಸೆ ಬಗ್ಗೆ ಹೊಗಳುತ್ತವ್ರೆ ಅಂತ ಹೇಳಿದ್ದು ಕೇಳಿ ಶಿವರಾಮೇಗೌಡರಿಗೆ ಒಂಥರ ಬೇಜಾರೋ ಸಂತೋಷ ಆಯ್ತಾಯಿತು ಅನ್ನೋ ಥರ ತೋರಿಸ್ತಿಲ್ಲ, ಒಂಥರ ಮುಖದ ಎಕ್ಸ್ಪ್ರೆಷನ್ ಇರುತ್ತೆ. ಅವ್ರನ್ನಲ್ಲಿ ಆ ನಾಯಕರು ಅವ್ರನ್ನ ಸೊಸೆನ ತುಂಬ ಹೊಗಳುತ್ತಾರೆ. ಅದಾದಮೇಲೆ ಹೇಳ್ತಾರೆ, ನಿಮ್ಮ ಮಗನೂ ಕರ್ಕೊಂಡು ಬನ್ನಿ ಪಾಲಿಟಿಕ್ಸ್ಗೆ. ಅದಾದಮೇಲೆ ನಿಮ್ಮ ಸೊಸೆ ಹೆಸ್ರೇನು ಅಂತ ಕೇಳಿದಾಗ ವಿದ್ಯಾ ಅಂತ ಸಡನ್ನಾಗಿ ಇವರು ಗೌಡ್ರು ಹೇಳ್ಬಿಡ್ತಾರೆ, ವಿದ್ಯುನ್ ಗಂಡ ಹೇಳ್ಬಿಡ್ತಾರೆ. ಇದನ್ನು ನೋಡಿ ಕ್ವಾಟ್ಲೆ ಫುಲ್ಲು ಖುಷಿ ಆಗ್ತಾನೆ. ಇವರಿಬ್ಬರು ವಿದ್ಯಾ ಅಂತ ಒಳ್ಳೆ ಹೆಸರು ಸಿಕ್ಕೈತೆ ಅಂತ ಅಂದಮೇಲೆ ಆ ಹುಡುಗಿ ಇನ್ನೂ ಒಳ್ಳೆ ಆಗಿರ್ತಾಳೆ ಅಂತ ಹೇಳಿದಾಗ ಇನ್ನೊಬ್ರು ನಾಯಕರು ಇರ್ತಾರೆ, ಅವ್ರು ಹೇಳ್ತಾರೆ, ಹೌದು ಆ ಹುಡುಗಿ ಕಾಲ್ಗುಣ ಚೆನ್ನಾಗೈತೆ, ಆ ಹುಡುಗಿ ಇವ್ರ ಮನೆಗೆ ಬಂದಮೇಲೆ ಇವ್ರು ಇಷ್ಟು ದಿನ ಮಿನಿಸ್ಟ್ರು ಆಗಬೇಕು ಅಂತಿದ್ರು. ಆದರೂ ಮಿನಿಸ್ಟ್ರು ಆದ ತಕ್ಷಣ ಮಂತ್ರಿ ಸ್ಥಾನಕ್ಕೂ ಬಂದ್ಬಿಟ್ರು ಅಂತ ಆ ನಾಯಕರು ಅವಳ ಬಗ್ಗೆ ಹೊಗಳುತ್ತಾರೆ. ಇದನ್ನೆಲ್ಲ ಕೇಳಿ ಶಿವರಾಮೇಗೌಡರು ಒಂಥರ ಏನಂತ ದುಃಖನೋ ಸಂತೋಷನೋ ಆ ಥರದ್ದು ಅವ್ರದ್ದು ಮುಖದ ಎಕ್ಸ್ಪ್ರೆಷನ್ ಇರುತ್ತೆ. ಅದೇ ಅಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಅಷ್ಟರಲ್ಲಿ ಇಲ್ಲಿ ಇನ್ನೊಂದು ಸೀನಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಚಂಪಾ ಸುಭಾಷನ ಹತ್ರ ಮಾತಾಡ್ತಾಳೆ. ಯಾಕೆ ನೀವು ಹಿಂಗೆ ಮಾಡಿದ್ರಿ ಅಂತ ಕೇಳಿದಾಗ ಸುಭಾಷ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ, ನಾನು ನಿನ್ನ ಯೂಸ್ ಮಾಡ್ಕೊಂಡು ಬಿಡಬೇಕು ಅಂತಿದ್ದೆ. ಇದನ್ನು ಕೇಳಿ ಚಂಪಾ ಫುಲ್ ಬೇಜಾರು ಮಾಡ್ಕೊಂಡು ಅಳ್ತಿರ್ತಾಳೆ. ಅಷ್ಟರಲ್ಲಿ ವಿದ್ಯಾ ಅಲ್ಲಿಗೆ ಬರ್ತಾಳೆ. ವಿದ್ಯಾ ಬಂದು ಚಂಪಂಗೆ ಸಮಾಧಾನ ಮಾಡ್ತಾಳೆ. ಅಷ್ಟರಲ್ಲಿ ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಸಾವಿತ್ರಿ ವಿನಂತಿ ಎಲ್ಲರೂ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ನಿಂತಿರ್ತಾರೆ. ಯಾಕೆಂದರೆ ಈ ಕಡೆ ಶಿವರಾಮೇಗೌಡರು ದೊಡ್ಡ ಕಾರಲ್ಲಿ ಬರ್ತಾರೆ ಅಂತ ಹೇಳಿ ಅವರು ನೋಡೋಕ್ಕೆ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಎಷ್ಟೊತ್ತಾದರೂ ಅವ್ನು ಬರೋಲ್ಲ. ಇದನ್ನು ನೋಡಿ ಇವರಮ್ಮ ಫುಲ್ ಟೆನ್ಷನಲ್ಲಿ ಓಡಾಡ್ತಾ ಇರ್ತಾಳೆ. ನೆಕ್ಸ್ಟ್ ನೋಡಿದ್ರೆ ಒಂದು ಪೊಲೀಸ್ ಜೀಪ್ ಬರುತ್ತೆ. ಇದನ್ನು ನೋಡಿ ಫುಲ್ ಎಲ್ರಿಗೂ ಅಯ್ಯೋ ಪೊಲೀಸ್ನವ್ರು ಯಾಕೆ ನಮ್ಮನೆ ಹತ್ರಕ್ಕೆ ಬರ್ತಾವ್ರೆ ಅಂತ ಅಂದ್ಬಿಟ್ಟು ಟೆನ್ಷನ್ ಇದ್ದಾಗ ಆಗ ಈಶ್ವರಿ ಇದ್ದವಳು ಸುಭಾಷನ ಹತ್ರ ಕೇಳ್ತಾಳೆ, ಏನಿಲ್ಲ ಪೊಲೀಸ್ ಜೀಪ್ ಇಲ್ಲಿಗೆ ಬರ್ತೈತೆ, ಎಲ್ಲರೂ ಮಾಡಿದ್ಯಾ ಅಂತ ಕೇಳಿದಾಗ ಸುಭಾಷ ಇಲ್ಲ ಅಂತಾನೆ. ಅಷ್ಟರಲ್ಲಿ ಅವ್ರದ್ದು ಶಿವರಾಮೇಗೌಡರು ಕಾರ್ ಬರುತ್ತೆ. ವಿನಂತಿ ಹೇಳ್ತಾಳೆ, ಮಾವಯ್ಯ ಬಂದ್ಬಿಟ್ರು ಅಂತ. ಇದನ್ನು ನೋಡಿ ಅವ್ರ ಅಮ್ಮ ಸಂತೋಷ ಆಗ್ಬಿಡ್ತಾಳೆ. ಶಿವರಾಮೇಗೌಡರು ಬಂದು ಕಾರಿಂದ ಇಳಿತಾರೆ. ಕಾರಿಂದ ಇಳಿದು ಅವ್ರ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ತಾರೆ. ಅವರಮ್ಮ ಹೇಳ್ತಾರೆ, ನೀನು ಫಸ್ಟು ಈ ಪೊಲೀಸ್ನವ್ರು ಬಂದಿದ್ದು ನೋಡಿ ನಂಗೆ ಸಾನೇ ಭಯ ಆಗ್ಬಿಟ್ಟು ಶಿವರಾಮೇಗೌಡ ಅಂತ ಹೇಳಿದ್ದು ಕೇಳಿ ಆವಾಗ ಗೋವಿಂದ ಹೇಳ್ತಾನೆ, ಅಂದರೆ ಶಿವರಾಮೇಗೌಡರು ತಮ್ಮ ಹೇಳ್ತಾರೆ, ಇನ್ನು ಮುಂದೆ ಹಿಂಗೆ ಕಣವ, ನಮ್ಮ ಅಣ್ಣ ಈಗ ಮಿನಿಸ್ಟ್ರು, ಅವನ ಜೊತೆ ನಿನ್ನ ಪೊಲೀಸ್ನವ್ರು ಇರಲೇಬೇಕು ಅಂತ ಹೇಳಿ ಅವನನ್ನು ಆರತಿ ಮಾಡಿ ಒಳಗಡೆ ಕರ್ಕೋತಾರೆ. ನಾಳಿನ ಎಪಿಸೋಡಲ್ಲಿ ಏನಂತ ಅಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಯಾವುದೋ ಒಂದು ಗದ್ದೆ ಪರ್ಚೇಸ್ ಮಾಡೋ ವಿಷಯದಲ್ಲಿ. ಅದ್ರ ಸೊಲ್ಯೂಷನ್ಗೋಸ್ಕರ ಇವ್ರ ಮನೆಗೆ ಬಂದಿರ್ತಾರೆ. ಇದನ್ನು ನೋಡಿದ ಈಶ್ವರಿ, ಇಂಥ ಸಮಯಕ್ಕೆ ನಾನು ಕಾಯ್ತಿದ್ದೆ ಅಂತ ಅಂದ್ಬಿಟ್ಟು ಆ ರೌಡಿಗಳಿಗೆ ಮತ್ತೆ ಕಾಲ್ ಮಾಡಿಬಿಟ್ಟು ಇವತ್ತು ಬಂದಿರೋರು ಜೀವಂತವಾಗಿ ಹೊರಗಡೆಗೆ ಹೋಗಬಾರ್ದು ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅಂದರೆ ಏನಾದರೂ ಸತ್ತೋದ್ರೆ ಶಿವರಾಮೇಗೌಡರ ಮೇಲೆ ಬರುತ್ತೆ ಅಂತ ಅವಳು ಪ್ಲ್ಯಾನ್ ಮಾಡಿರ್ತಾಳೆ. ಇದೇ ಇವತ್ತಿನ ಮತ್ತು ನಾಳಿನ ಅಪ್ಡೇಟ್.